ವಿಜಯಪುರದ ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ಮಾರಾಟ ಮಾಡೋದಕ್ಕೆ ಲಂಚ ನೀಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಬೆಳೆದಿರುವಂತಹ ಬೆಳೆಯನ್ನ ಮಾರಾಟ ಮಾಡೋದಕ್ಕೆ ಲಂಚ ನೀಡಬೇಕಾದಂತಹ ಪರಿಸ್ಥಿತಿ ಸದ್ಯ ವಿಜಯಪುರ ರೈತರಿಗೆ ಎದುರಾಗಿದೆ. ಕೃಷಿ ಪತ್ತಿನ ಸಹಕಾರಿ ಸಂಘದ ವ್ಯವಸ್ಥಾಪಕರಿಂದ ಲಂಚ ಸ್ವೀಕಾರ ಮಾಡಲಾಗ್ತಾ ಇದೆ. ತಾವು ಬೆಳೆದಿರುವಂತಹ ಬೆಳೆಯನ್ನ ಮಾರಾಟ ಮಾಡಬೇಕಾದ್ರೆ ರೈತರು ಲಂಚ ಕೊಡಬೇಕಾದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಸಿಂದಗಿಯ ಗೋಲಗೇರಿ ಗ್ರಾಮದ ಸಹಕಾರಿ ಪತ್ತಿನ ಸಂಘದ ವ್ಯವಸ್ಥಾಪಕ ನಿಂಗಪ್ಪ ಲಂಚವನ್ನ ಸ್ವೀಕರಿಸ್ತಾ ಇದ್ದಾನೆ. ನಿಂಗಪ್ಪ ಮನೂರ್ ಲಂಚ ಬಾಕತನಕ್ಕೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈತನೇ ನಿಂಗಪ್ಪ ತನ್ನ ಜೇಬಿಗೆ ಗರಿಗರಿ ನೋಟ್ಗಳನ್ನ ಹಾಕಿಕೊಳ್ತಾ ಇದ್ದಾನೆ. ರೈತರು ತಾವು ಮಾರಾಟ ಮಾಡುವಂತ ಬೆಳೆಗೆ ಲಂಚ ನೀಡಿ ಮಾರಾಟ ಮಾಡಬೇಕು ಅನ್ನೋದಾದ್ರೆ ರೈತರು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾರೆ. ಯಾಕಂದ್ರೆ ಆತ ಆ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಾಪಕ ಆತನಿಗೆ ಲಂಚ ನೀಡದೆ ಹೋದ್ರೆ ಅಲ್ಲಿ ಬೆಳೆಗಳನ್ನ ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆತನ ಲಂಚ ಬಾಕತನ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ತಂದು ಕೊಡುವಂತಹ ಗರಿಗರಿ ನೋಟ್ಗಳನ್ನ ಆತ ತನ್ನ ಜೇಬಿನಲ್ಲಿ ಹಾಕಿಕೊಳ್ತಾ ಇದ್ದಾನೆ. ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಆತ ಹಣವನ್ನ ಎಣಿಸ್ತಾ ಇದ್ದಾನೆ ಅಂತ. ಇದು ಸಿಂದಗಿ ತಾಲೂಕಿನ ಗೋಲಗೇರಿಯಲ್ಲಿರುವಂತಹ ಒಂದು ಪತ್ತಿನ ಸಹಕಾರ ಸಂಘ. ಇದು ತೊಗರಿ ಮಾರೋದಕ್ಕೆ ಹೋದಂಥ ಸಂದರ್ಭದಲ್ಲಿ ರೈತರು ಹಣ ನೀಡಬೇಕಾದಂತಹ ಪರಿಸ್ಥಿತಿ ಇದೆ. ಪ್ರತಿ ಕ್ವಿಂಟಾಲ್ಗೆ 180 ರೂಪಾಯಿಯನ್ನ ಅಧಿಕಾರಿಗೆ ಮಾಮೂಲನ್ನು ನೀಡಲೇಬೇಕಾದಂಥ ಪರಿಸ್ಥಿತಿ ರೈತರು ಎದುರಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕಂಪ್ಲೀಟ್ ಆಗಿ ಸರಿಯಾಗಿದೆ. ಆತ ದುಡ್ಡನ್ನು ನೇರವಾಗಿ ಅಲ್ಲಿ ಈಸ್ಕೊಂಡು ಆತ ಜೋಬಿಗೆ ಹಾಕಿಕೊಳ್ತಾ ಇರುವಂತಹ ದೃಶ್ಯಗಳು ನೇರವಾಗಿ ಕಾಣಿಸ್ತಾ ಇದೆ. ತಾನು ತೆಗೆದುಕೊಳ್ಳುವಂತಹ ಲಂಚದ ಹಣದಲ್ಲಿ ಉಳಿದಿರುವಂತಹ ಹಣವನ್ನು ಕೂಡ ವಾಪಸ್ಸು ರೈತರಿಗೆ ನೀಡ್ತಾ ಇರುವಂತಹ ದೃಶ್ಯಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ರೈತರು ಅಲ್ಲಿ ಹಣವನ್ನ ಎಣಿಸ್ತಾ ಇದ್ದಾರೆ ಅಂತ. ತೊಗರಿ ಮಾರಾಟ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರತಿ ಕ್ವಿಂಟಾಲ್ಗೆ 180 ರೂಪಾಯಿಯ ಮಾಮೂಲನ್ನ ಆತನಿಗೆ ನೀಡಲೇಬೇಕಾದಂತಹ ಪರಿಸ್ಥಿತಿ ಅಲ್ಲಿನ ರೈತರಿಗಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲ್ಗೇರಿಯಲ್ಲಿರುವಂತಹ ಕೃಷಿ ಪತ್ತಿನ ಸಹಕಾರಿ ಸಂಘ ಇದು. ಆ ಸಹಕಾರಿ ಸಂಘದ ವ್ಯವಸ್ಥಾಪಕ ನಿಂಗಪ್ಪ ಮನೂರ್ನಿಂದ ಈ ಲಂಚ ಬಾಕತನ ಇದೀಗ ಎಗ್ಗಿಲ್ಲದೆ ನಡೀತಾ ಇದೆ. ಆತನ ಲಂಚ ಬಾಕತನ ಪ್ರತಿ ಕ್ವಿಂಟಾಲ್ಗೆ ತೊಗರಿ ಮಾರಾಟ ಮಾಡಬೇಕು ಅಂದ್ರೆ ರೈತ 180 ರೂಪಾಯಿಯನ್ನ ನಿಂಗಪ್ಪ ಮನೂರ್ಗೆ ಕೊಡಲೇಬೇಕು. ಒಂದೊಮ್ಮೆ ಕೊಡದೆ ಹೋದ್ರೆ ಆತನ ತೊಗರಿಯನ್ನ ಖರೀದಿ ಮಾಡಿಸೋಕೆ ಬಿಡೋದಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತವೆ. ಇದರಲ್ಲಿ ಕೇವಲ ಸಹಕಾರಿ ಸಂಘದ ವ್ಯವಸ್ಥಾಪಕನಷ್ಟೇ ಅಲ್ಲದೆ ಸಂಘದ ಇನ್ನಿತರ ಪದಾಧಿಕಾರಿಗಳು ಕೂಡ ಶಾಮೀಲಾಗಿರುವಂತಹ ಆರೋಪ ವ್ಯಕ್ತವಾಗಿದೆ. ಇಲ್ಲಿ ದಿನನಿತ್ಯ ಲಕ್ಷಾಂತರ ರೂಪಾಯಿ ಹಗಲು ದರೋಡೆ ನಡೀತಿದೆ ಅನ್ನುವಂಥ ಆರೋಪ ಕೂಡ ಇದೆ. ಇನ್ನು ಮಾಧ್ಯಮದ ಎದುರು ಹೋದ್ರೆ ತೊಗರಿ ಖರೀದಿಸೋದಿಲ್ಲ ಅನ್ನುವಂಥ ಖಡಕ್ ಧಮಕಿಯನ್ನ ಆತ ರೈತರಿಗೆ ಹಾಕ್ತಾ ಇದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಕೇವಲ ಇದು ಆ ವ್ಯವಸ್ಥಾಪಕನ ಲಂಚ ಬಾಕತನ ಅಲ್ಲ, ಇಡೀ ಪತ್ತಿನ ಸಹಕಾರ ಸಂಘ ಏನಿದೆ ಆ ಸಹಕಾರ ಸಂಘದಲ್ಲಿರುವಂತಹ ಪ್ರತಿ ಸಿಬ್ಬಂದಿ ಕೂಡ ಇದೇ ರೀತಿಯಾದಂತಹ ಲಂಚ ಬಾಕತನವನ್ನ ಅಲ್ಲಿ ಮೆರೀತಿದ್ದಾರೆ ಅನ್ನುವಂಥ ಆರೋಪ ಇದೆ. ಒಂದೊಮ್ಮೆ ಏನಾದರೂ ಲಂಚ ತೆಗೆದುಕೊಂಡಿರುವಂತಹ ವಿಷಯವನ್ನ ಮಾಧ್ಯಮಗಳಿಗೆ ತಲುಪಿಸಿದ್ರೆ ತೊಗರಿಯನ್ನೇ ಖರೀದಿ ಮಾಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆತ ರೈತರಿಗೆ ಧಮಕಿಯನ್ನ ಹಾಕ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ. ಒಂದು ಕಡೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿ ಇದು. ಕಚೇರಿಯ ಒಳಭಾಗದಲ್ಲಿ ತೊಗರಿಯನ್ನ ಮಾರಾಟ ಮಾಡೋದಕ್ಕೆ ಹೋದಂತಹ ರೈತರಿಗೆ ಪ್ರತಿ ಕ್ವಿಂಟಾಲ್ಗೆ 180 ರೂಪಾಯಿಯನ್ನ ಪೀಕಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಅಧಿಕಾರಿಯ ಲಂಚ ಬಾಕತನದ ದೃಶ್ಯಗಳವು. ಇಲ್ಲಿ ರೈತರು ನಿಜವಾಗ್ಲೂ ಕೂಡ ಕಂಗಾಲಾಗಬೇಕಾಗುತ್ತೆ. ತಾವು ಕಷ್ಟಪಟ್ಟು ಮಳೆ ಇಲ್ಲದಂತಹ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಯನ್ನ ಸರ್ಕಾರ ನಿಗದಿ ಮಾಡಿರುವಂತಹ ಹಣಕ್ಕೆ ಸರಿಯಾಗಿ ಮಾರಾಟ ಮಾಡೋದಕ್ಕೂ ಕೂಡ ಯಾವುದೋ ಒಬ್ಬ AC ರೂಮಲ್ಲಿ ಕೂತ್ಕೊಂಡಿರುವಂತಹ ಅಧಿಕಾರಿಗೆ ಲಂಚ ನೀಡಿ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ. ಆತ ತೆಗೆದುಕೊಳ್ತಾ ಇರೋದು 10 ರೂಪಾಯಿಯೋ 20 ರೂಪಾಯಿಯೋ ಅಲ್ಲ, ಪ್ರತಿ ಕ್ವಿಂಟಾಲ್ಗೆ 180 ರೂಪಾಯಿಯನ್ನ ಆತ ಲಂಚ ಪಡಿತಿದ್ದಾನೆ. ದಿನನಿತ್ಯ ಸಾವಿರಾರು ಕ್ವಿಂಟಾಲ್ ತೊಗರಿಯನ್ನ ಖರೀದಿ ಮಾಡುವಂತ ಸಹಕಾರ ಪತ್ತಿನ ಸಂಘ ಅದು. ಅಲ್ಲಿಗೆ ಬರುವಂತಹ ರೈತರು ಅನಿವಾರ್ಯ ಕಾರಣಕ್ಕಾಗಿ ಏನೋ ಒಂದು ಅನಿವಾರ್ಯ ಕಾರಣ ಇರುತ್ತೆ, ತಮ್ಮ ತೊಗರಿಯನ್ನ ಮಾರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ದುಡ್ಡಿಗೆ ಬೇಡಿಕೆ ಇಟ್ಟರೆ ಅವರು ನೀಡಲೇಬೇಕಾದಂಥ ಅನಿವಾರ್ಯತೆಗೂ ಕೂಡ ಸಿಲುಕಿಕೊಳ್ತಾರೆ. ಆದರೆ ಆ ಅಧಿಕಾರಿಯ ಲಂಚ ಬಾಕತನಕ್ಕೆ ಕಡಿವಾಣ ಹಾಕುವಂಥ ಯಾರೊಬ್ಬ ಅಧಿಕಾರಿ ಕೂಡ ಅಲ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ ಎದ್ದೇಳ್ತಾ ಇದೆ. ಒಂದೊಮ್ಮೆ ಏನಾದರೂ ಲಂಚ ತೆಗೆದುಕೊಳ್ತಿರುವಂತಹ ವಿಷಯವನ್ನ ಮಾಧ್ಯಮಗಳಿಗೆ ತಲುಪಿಸಿದ್ರೆ ನಿಮ್ಮ ತೊಗರಿಯನ್ನೇ ಖರೀದಿ ಮಾಡೋದಿಲ್ಲ ಅನ್ನುವಂಥ ಧಮಕಿ ಕೂಡ ಆತ ಹಾಕ್ತಾನಂತೆ.
ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಎಡಳಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಅಧಿಕಾರಿಯ ಲಂಚ ಬಾಕತನ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಪ್ರತಿ ಕ್ವಿಂಟಾಲ್ಗೆ 180 ರೂಪಾಯಿ ತೆಗೆದುಕೊಳ್ತಾನೆ ಈ ಅಧಿಕಾರಿ ಅಂದ್ರೆ ಅದೆಷ್ಟರ ಮಟ್ಟಿಗೆ ರೈತರನ್ನ ಸುಲಿಗೆ ಮಾಡ್ತಾ ಇರಬಹುದು ಅಶೋಕ್? ಆನಂದ್, ಏನಂತಂದ್ರೆ ವಿಜಯಪುರ ಅಂದ್ರೆ ಮೂಲಭೂತವಾಗಿ ಇಲ್ಲಿ ಬರದ ಜಿಲ್ಲೆ, ಬರದ ನಾಡು, ಬಿಸಿಲೂರು ಅಂತಾನೆ ಕರಿತೀವಿ. ಇಲ್ಲಿ ರೈತರ ಪಾಡು ಮಾತ್ರ ಒಂಥರ ನಾಯಿ ಪಾಡು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಡೀ ಬರಗಾಲದಂತ ಪರಿಸ್ಥಿತಿಯಲ್ಲಿ ಕೂಡ ಅಲ್ಪ ಸ್ವಲ್ಪ ಬೆಳೆ ಬೆಳೆದನ್ನ ಮಾರಾಟ ಮಾಡ್ಬೇಕಂದ್ರೂ ಕೂಡ ಇಲ್ಲಿ ರೈತರು ದೈನಂದಿನಾಗಿ ಅಧಿಕಾರಿಗಳ ಬಳಿ ಪರಿಪರಿಯಾಗಿ ಬೇಡ್ಕೋಬೇಕು. ಜೊತೆಗೆ ಲಂಚವನ್ನು ಕೊಟ್ಟರೆ ಮಾತ್ರ ಇಲ್ಲಿ ರೈತರ ಉತ್ಪನ್ನಗಳನ್ನ ಇವರು ಖರೀದಿ ಮಾಡ್ತಾರೆ ಅನ್ನೋದೀಗ ರೈತರು ಮೊಬೈಲ್ ನಲ್ಲಿ ಮಾಡಿದ ವಿಡಿಯೋದಿಂದ ಸಾಕ್ಷ್ಯ ಸಮೇತವಾಗಿ ಇದೀಗ ನಮಗೆ ಲಭ್ಯವಾಗಿದೆ. ಏನಂತಂದ್ರೆ ಇಲ್ಲಿ ಈ ಬಾರಿ ಕಡಿಮೆ ಮಳೆ ಆಗಿದ್ದ ಕಾರಣ ಇಲ್ಲಿ ತೊಗರಿಯನ್ನ ಹೆಚ್ಚಾಗಿ ಬೆಳೆದಿದ್ರು. ಇಂತಹ ರೈತರು ಬೆಳೆದಂತ ತೊಗರಿಯನ್ನ ಖರೀದಿ ಮಾಡಲು ಸರ್ಕಾರ ಬೆಂಬಲ ಬರುವುದರೊಂದಿಗೆ ಹೋಬಳಿ ಮಟ್ಟದಲ್ಲಿ ತೊಗರಿ ಕೇಂದ್ರಗಳನ್ನ ತೆರೆದಿದ್ದಾರೆ. ಅದೇ ರೀತಿ ಕೂಡ ಆಯಾ ಗ್ರಾಮಗಳಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನೇತೃತ್ವದಲ್ಲಿ ಕೂಡ ತೊಗರಿ ಖರೀದಿಯನ್ನ ಮಾಡ್ತಾರೆ. ಇದೇ ರೀತಿ ಸಿಂದಗಿ ತಾಲೂಕಿನ ಗೊಳಗೇರಿ ಗ್ರಾಮದಲ್ಲಿ ಕೂಡ ಗೊಳಗೇರಿ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ತೊಗರಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ ತೊಗರಿ ಖರೀದಿ ಕೊಡಬೇಕಂದ್ರೆ ರೈತರು ಕೂಡ ಪ್ರತಿ ಕ್ವಿಂಟಲ್ಗೆ 180 ರೂಪಾಯಿ ಲಂಚವನ್ನ ಕೊಡಲೇಬೇಕಾದ ಒಂದು ದಾರುಣ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಇನ್ನು ಮೂಲಭೂತವಾಗಿ ಹೇಳ್ಬೇಕಂತಂದ್ರೆ ತೊಗರಿ ಬೆಳೆ ಕಟಾವನ್ನು ಮಾಡಿ ಅದನ್ನ ರಾಶಿ ಮಾಡಿದ ಮೇಲೆ ಬಹಳಷ್ಟು ದಿನಗಳನ್ನ ಅಲ್ಲಿ ಮನೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಬೇರೆ ಕ್ರಿಮಿಕೀಟಗಳು ಹತ್ತೋದ್ರಿಂದ ಅದು ಬೇಗ ಹಾಳಾಗತ್ತೆ. ಅದರಿಂದ ಆದಷ್ಟು ಬೇಗ ಅದನ್ನ ಮಾರಾಟ ಮಾಡಬೇಕಂತ ರೈತರು ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಈ ತೊಗರಿ ಕೇಂದ್ರಗಳಲ್ಲಿ ರೈತರಿಂದ ತೊಗರಿಗಳನ್ನ ಒಂದು ಖರೀದಿ ಮಾಡ್ಬೇಕಂತಂದ್ರೆ ಅಲ್ಲಿಯ ವ್ಯವಸ್ಥಾಪಕ ನಿಂಗಪ್ಪ ಎನ್ನುವ ವ್ಯಕ್ತಿ ಕೂಡ ಬಲವಂತವಾಗಿ ರೈತರ ಕಡೆಯಿಂದ ಪ್ರತಿ ಒಂದು ಕ್ವಿಂಟಾಲ್ಗೆ 180 ರೂಪಾಯಿಗಳನ್ನ ಇವರು ತಗೋತಾರೆ. ಕನಿಷ್ಠ ಏನಿದೆ ಅಂತಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಜಮಾಯಿಸಿ ತಮ್ಮ ತೊಗರಿಯನ್ನ ಮಾರಾಟ ಮಾಡಲು ಮುಂದಾಗ್ತಾರೆ. ಪ್ರತಿ ರೈತರಿಂದ ಇವರು 20 ಕ್ವಿಂಟಲ್ ತೊಗರಿಯನ್ನ ಖರೀದಿ ಮಾಡಬೇಕು ಅನ್ನೋದೊಂದು ಸರ್ಕಾರದ ಸುತ್ತೋಲೆ ಮತ್ತು ಆದೇಶ ಇದೆ. ಈ ಆದೇಶ ಪ್ರಕಾರ ಪ್ರತಿಯೊಂದು ರೈತರಿಂದ ಇವರು ನಿತ್ಯ ಪ್ರತಿ ಕ್ವಿಂಟಲ್ಗೆ 180 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಕೂಡ ಇಲ್ಲಿ ಸಾವಿರಾರು ರೂಪಾಯಿಗಳಷ್ಟು ಇವರು ಲಂಚದ ರೂಪದಲ್ಲಿ ಹಣನ. ಅಶೋಕ್, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಅಶೋಕ್, ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ.